ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗ್ ಹೊರಟ್ಬಿಡೋ. ಏನ್ರಿ ಮುಖ ನೋಡ್ತಿದ್ದೀರಾ? ಗಾಡಿ ಸ್ಟಾರ್ಟ್ ಮಾಡಿ. ಸುಮತಿ, ಆಗ್ಲೇ ಎದ್ದು ದೇವ್ರ ಪೂಜೆ ಮಾಡಿ ರೆಡಿಯಾಗಿ ಕುತ್ಕೊಂಡ್ಬಿಟ್ಟಿದ್ಯಾ? ನನ್ನ ಎಬ್ಸೋದ್ ತಾನೆ? ಇಲ್ಲ ರೀ, ನೀವು ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತಿದ್ರಿ, ಅದಕ್ಕೆ ಎಬ್ಬಿಸ್ಲಿಲ್ಲ. ಸುಮತಿ, ಅದೇನೋ ಗೊತ್ತಿಲ್ಲ ನೋಡು ಸುಮತಿ, ನಿನ್ನೆ ಮಾಮೂಲಿಗಿಂತ ಜಾಸ್ತಿ ನಿದ್ದೆ ಬಂದ್ಬಿಡ್ತು. ಗಡತ್ ನಿದ್ದೆ ಅಂತಾರಲ್ಲ ಆತರ. ಯಾಕೆ ಅಂತ ಗೊತ್ತಿಲ್ಲ. ಒಂದ್ ಲೋಟ ಕಾಫಿ ಕೊಡ್ತೀಯಾ? ಹಾ ಸರಿ. ಇರು, ಒಂದ್ ನಿಮಿಷ ಇರು. ಅಚ್ಚು ಎಷ್ಟೊತ್ತಿಗೆ ಬಂದ್ಲು ರಾತ್ರಿ? ಬಂದು ಊಟ ಮಾಡದ್ಲ, ಹಾಗೆ ಮಲಗ್ಬಿಟ್ಲಾ? ಅಚ್ಚು ಬಂದೇ ಇಲ್ಲ ರೀ. ಆದ್ರೆ ಅಚ್ಚು ಬಂದಿಲ್ವಾ? ಏನ್ ಹೇಳ್ತಾ ಇದೀಯ ನೀನು? ಅಲ್ಲ, ನಾನೀಗ್ಲೇ ಹೋಗಿ ನೋಡ್ಕೊಂಡು. ಜೀವನದಲ್ಲಿ ಒಂದ್ಸತಿನಾದ್ರೂ ನನ್ ಮಾತನ್ ಪೂರ್ತಿ ಕೇಳಿಸ್ಕೊಳ್ರಿ. ಹೇಳಕ್ಕೆ ಬಿಡಲ್ವಲ್ಲ. ನಾನು ಅಚ್ಚು ಬಂದಿಲ್ಲ ಅಂತ ಹೇಳ್ದೆ, ಅದಾದ್ಮೇಲೆ ಆದ್ರೆ ಅಂತ ಹೇಳ್ದೆ. ಅಷ್ಟಕ್ಕಾಗ್ಲೇ ನೀವೇ ಮಾತಾಡಕ್ ಶುರು ಮಾಡ್ಬಿಟ್ರಿ. ಏನ್ ನಿನ್ ಮಾತು ಕೇಳಿಸ್ಕೊಳ್ಳೋದು? ನಾನು ನನ್ನ ತಂಗಿ ಒಂದ್ ನಿಮಿಷ ಕೂತ್ಕೊಳ್ರಿ. ಎಲ್ಲಿಗೆ ಹೊರಟ್ರಿ? ಯಾಕಿಷ್ಟ ಆತ್ರ? ಸುಮತಿ, ತಮಾಷೆ ಮಾಡೋ ಸಮಯನಾ ಇದು? ಮತ್ತಿನ್ನೇನ್ರಿ? ಅಚ್ಚು ಮೇಲೆ ನಿಮಗ್ ಮಾತ್ರ ಪ್ರೀತಿನ, ನನಗಿಲ್ವಾ? ಅದೇ ಆತಂಕ ಭಯ ನನಗೂ ಇರಲ್ವಾ? ನಾನು ರಾತ್ರಿ ಎಲ್ಲ ನಿದ್ದೆ ಬರ್ದೆ ಒದ್ದಾಡಿದೀನಿ ರೀ. ಅಚ್ಚು ಬೆಳಗಿನ ಜಾವ ಫೋನ್ ಮಾಡಿದ್ಲು. ನಿನ್ನೆ ರಾತ್ರಿ ಕಾರ್ ಕೆಟ್ಟೋಗಿ ಏನೋ ತೊಂದ್ರೆ ಆಗಿದೆ, ಅವ್ರಿಗೆ ಬರಕ್ಕಾಗಿಲ್ಲ. ಈಗ ಬೆಳಿಗ್ಗೆ ಹೊರಟಿದ್ದಾರೆ, ಇನ್ನೇನ್ ಬಂದ್ಬಿಡ್ತಾರೆ. ಓಹೋ, ಹೌದಾ? ಸುಶಾಂತ್ ಅವರು ಮನೆಗೆ ಹೋಗಿ ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಾರೆ. ಇದನ್ನ ಮೊದ್ಲೇ ಹೇಳೋದ್ ತಾನೆ? ನೀವು ಬಿಟ್ರೆ ತಾನೆ. ಸರಿ ಸರಿ, ಒಂದ್ ಲೋಟ ಕಾಫಿ ಕೊಡು. ಕಾಫಿ ಕುಡ್ಕೊಂಡ್ಮೇಲೆ ಹೋಗಿ ಸುಶಾಂತ್ ಮನೆ ಹತ್ರ ನಾನೇ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಕೊಡ್ತೀನಿ ರೀ. ಹಸ್ವಾಗ್ತಿದ್ಯಾ ಅರ್ಚನಾ ಅವ್ರೆ? ತಿಂಡಿಗೆಲ್ಲಾದ್ರೂ ನಿಲ್ಸದ? ಹಸ್ವಾಗ್ತಿಲ್ಲ.